ತರಬೇತಿ ಕೊಟ್ಟಾಗ ಸುಮಾರು 1 ವರ್ಷದಿಂದ ತರಬೇತಿ ಕೊಟ್ಟಾಗ ಅವರೇ ಮುಂದೆ ಬಂದು ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದರು. ನೋಡಿ, ಅವ್ರು 4 ಎಕರೆಯಲ್ಲಿ ಪೂರ್ತಿ ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ತರಕಾರಿನೂ ಮಾಡಿದರೆ, ಈಗ ಬರೀ ಸೊಪ್ಪನ್ನು ಮಾತ್ರ ಹಾಕಿದ್ದಾರೆ ಒಂದು 5 ಗುಂಟೆಯಲ್ಲಿ. ಅವರು ಯಾವುದೇ ರೀತಿ ಬಿಟ್ಟಿಲ್ಲ. ಸೃಷ್ಟಿ ಯೋಜನೆಯಲ್ಲಿ ಏನು ಬಂದರೂ ಕೂಡ ಅವರು ಉಪಯೋಗ ಪಡ್ಕೊಂಡಿದ್ದಾರೆ. ತರಬೇತಿಯನ್ನು ಭಾಗವಹಿಸಿದರು. ಜೀವಾಮೃತ, ಬೀಜಾಮೃತ, ಘನಜೀವಾಮೃತ, ಎಗ್ಗಮಿನ್ ಆ್ಯಸಿಡ್, ಮತ್ತು ಆಮೇಲೆ ಮರಳು ಯೂರಿಯಾ, ಮತ್ತು ಆಮೇಲೆ DAP, ಆರ್ಗ್ಯಾನಿಕ್ DAP ಅಂತೇಳಿ ಅದನ್ನು ಬಳಸ್ಕೊಂಡ್ರು. ಮತ್ತು ಎರೆಹುಳು ತೊಟ್ಟಿ ಅಂತ ಮಾಡಿದ್ದಾರೆ. ಮತ್ತು ಜೀವಾಮೃತ ಘಟಕವನ್ನು ನಾವು ಹೇಳಿದಾಗ ಅವರು ಇಂಟ್ರೆಸ್ಟ್ ಕೊಟ್ಟು ಜೀವಾಮೃತ ಘಟಕವನ್ನು ಮಾಡಿಕೊಂಡ್ರು. ಆ ಜೀವಾಮೃತ ಘಟಕದಿಂದ ಬರುವಂಥದ್ದನ್ನೆಲ್ಲ ಕೂಡ ಸ್ಪ್ರೇಯಲ್ಲಿ ಮಾಡ್ತಾ ಇದ್ದಾರೆ. ಇವರು ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಅವ್ರಿಗೆ ಆದಾಯನೂ ಗಳಿಸ್ತಾ ಇದ್ದಾರೆ, ಮತ್ತು ಅವ್ರಿಗೆ ಯಾವುದೇ ರೀತಿಯ ಖರ್ಚು ಕಡಿಮೆ ಆಗೈತೆ ಅಂತೇಳಿ ಅವರೇ ವೈಯಕ್ತಿಕವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ ನಮಗೆ. ಸೊ ಹಾಗಾಗಿ ನಾವು ಜೀವಾಮೃತವನ್ನು ಈಗ ಅವರು ತಾನು ಬಳಸ್ಕೊಂಡು ಹೊರಗಡೆ 10 ರೂಪಾಯಿ ಲೀಟ್ರಾಗಿ ಕೊಟ್ಟಿದ್ದಾರೆ. ಹೋದ ವಾರ ಅವ್ರಿಗೆ 2000 ಲೀಟ್ರೇನೋ 10 ರೂಪಾಯಿ ಲೀಟ್ರಂಗೆ ಮಾರಾಟ ಮಾಡಿದ್ದಾರೆ. ಒಟ್ಟು ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಂಡು ನಮ್ಮ ಸೃಷ್ಟಿ ಯೋಜನೆಯಿಂದ ಆರ್ಗ್ಯಾನಿಕ್ಕಾಗಿ ಊರಿಗೆ ಒಂದು ಮಾದರಿಯಾಗಿ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.